ಈಗ ಸಾಕಷ್ಟು ಕಡೆ ಮತದಾನ ಆರಂಭವಾಗಿದೆ. ಸುಮಾರು 11% ವೋಟಿಂಗ್ ಆಗಿದೆ. ಸಂಸದ ಸಿದ್ದೇಶ್ವರ್ ಅವರೀಗ ಕಾರಿನಿಂದ ಇಳಿದು ವೋಟಿಂಗ್ಗೆ ಬರ್ತಿರೋದು. ಈಗ ರಾಮನಗರದ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಹಣ ಹಂಚಿಕೆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಲುಕಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಪ್ರತಿ ಜಿಲ್ಲೆಯಿಂದ ಪಿನ್ ಟು ಪಿನ್ ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ಸ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಮತದಾನ ಆಗ್ತಿದೆ. ಇದು ಪಿಂಕ್ ಬೂತ್ ಸ್ಪೆಷಾಲಿಟಿ. ಪಿಂಕ್ ಬೂತ್ ನಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಪಿಂಕ್ ಬೂತ್ ಅನ್ನು ಮಾಡಲಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಎಲೆಕ್ಷನ್ ಬೂತ್ ಬಳಿ ಕ್ರೌಡ್ ಇರುತ್ತೆ ಅಂತ ಮಹಿಳೆಯರು ಹೋಗೋದಿಲ್ಲ ಕೆಲವೊಂದು ಕಡೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡ್ತಾ ಇದ್ರಿ ಪಿಂಕ್ ಬೂತ್ ಗಳನ್ನ ಎಲ್ಲೂ ಕೂಡ ಸಾಕಷ್ಟು ಪರ್ಸೆಂಟೇಜ್ ಅಲ್ಲಿ ಮಹಿಳೆಯರು ಅಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಕಡೆ ಪುರುಷರು ಕೂಡ ಪಿಂಕ್ ಬೂತ್ಗೆ ಹೋಗಿ ವೋಟ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಇದು ಕೆಲವೊಂದು ದೃಶ್ಯಗಳು ನೋಡ್ತಾ ಇದ್ರಿ. ಎಲ್ಲವೂ ಕೂಡ ಅಲ್ಲಿ ಪಿಂಕ್ ಕಲರ್ ನಲ್ಲಿದೆ. ಮತಗಟ್ಟೆ ಇರ್ಬೋದು. ಪಿಂಕ್ ಬೆಲೂನ್ ಗಳನ್ನ ಕೂಡ ಬಳಸಿ ಅಲ್ಲಿ ಏನು ಹಾಕಲಾಗಿದೆ, ಅಂದ್ರೆ ಡೆಕೋರೇಷನ್ ತರ ಮಾಡಲಾಗಿದೆ ಸೆಳೆಯೋದಕ್ಕೆ ಮತದಾರರನ್ನ, ಮಹಿಳಾ ಮತದಾರರನ್ನ. ಓಕೆ ಶರ್ಮಿತಾ, ನೋಡ್ತಾ ಇದ್ರಿ ಯಾವ ರೀತಿ ಆಗಿದೆ. ಕೆಲವರು ತುಂಬಾ ಸ್ಫೂರ್ತಿಯಾಗಿದ್ರು, ಕೆಲವೊಂದು ಕಡೆ ನಾವಿನ್ನು ಅಷ್ಟೊಂದು ಕರಪ್ಟ್ ಆಗಿಲ್ಲ ಅಂತ ನಂಗೆ ಸಿದ್ಧಗಂಗಾ ಶ್ರೀಗಳನ್ನ ನೋಡಿದಾಗ ಅನಿಸ್ತು. ನಿಮ್ಗೇನ್ ಅನ್ಸು ಸರ್? ಯಾಕಂದ್ರೆ ಎಲ್ಲಾ ಕಡೆ ಕರಪ್ಷನ್ ಕರಪ್ಟ್ ಆಗಿದ್ದಾರೆ. ಕರಪ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಮನುಷ್ಯ ಅಷ್ಟು ಸುಲಭವಾಗಿ ಕರಪ್ಟ್ ಆಗೋದಿಲ್ಲ, ಭ್ರಷ್ಟನಾಗೋದಿಲ್ಲ. ಭ್ರಷ್ಟನನ್ನಾಗಿ ಮಾಡೋದಕ್ಕೆ ಬಹಳ ಪ್ರಯತ್ನಗಳು ನಡೀತಾ ಇರ್ತವೆ, ನಡೆದಿವೆ ಹಿಂದೆನೂ. ಆದರೆ ಇವತ್ತು ಅದು ಬಹಳ ವ್ಯಾಪಕವಾಗಿ ನಡೀತಾ ಇದೆ. ಆದರೆ ಬಹಳ ಇವತ್ತು ರೋಮಾಂಚನವಾದದ್ದು ನನಗೆ ಅಂತಂದರೆ 111ನೇ ವಯಸ್ಸಿನ ನಮ್ಮ ಪೂಜ್ಯ ಸಿದ್ಧಗಂಗೆ ಸ್ವಾಮಿಗಳು ಹೋಗಿ ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಆನಂದ ಪಡಬೇಕಾದ, ಮತ್ತು ಮತದಾನ ಎಷ್ಟು ಪವಿತ್ರ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಧನಾತ್ಮಕವಾಗಿಯೂ ನಾವು ಆಲೋಚನೆ ಮಾಡಬೇಕು. ಇದು ಮತ್ತು ಮತದಾನ ಮಾಡತಕ್ಕಂಥದ್ದು ಹಕ್ಕು ಮಾತ್ರ ಅಲ್ಲ, ಅದು ಕರ್ತವ್ಯವೂ ಹೌದು. ಎರಡು ತಿಳ್ಕೊಳ್ಬೇಕು. ಒಂದು ನಮಗೆ ಕೊಟ್ಟಿರುವ ಹಕ್ಕು ಮತ್ತು ನಾವು ಪಾಲಿಸಬೇಕಾದಂಥ ಒಂದು ಕರ್ತವ್ಯ, ಎರಡೂ ಸೇರಿ ನಾವು ಯಾರಿಗೆ ಮತದಾನ ಮಾಡ್ತಕ್ಕಂಥದ್ದು ಅದು ನಮಗಿರುವ ಸ್ವಾತಂತ್ರ್ಯ. ಇಷ್ಟೂ ಇರುವ ಈ ಒಂದು ಮತದಾನದ ವಿಧಾನ ಈಗ ನಡೀತಾ ಇರತಕ್ಕಂಥದ್ದು ಅಲ್ಲಲ್ಲಿ ಏರುಪೇರಾಗಿದ್ರೂ ಒಟ್ಟಾರೆ ಶಾಂತವಾಗಿ ನಡೀತಾ ಇದೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾತ್ರ ಯಾವಾಗಲೂ ತೋರಿಸ್ತಾ ಇರೋದು. ಇವತ್ತು ಗೋವಿಂದರಾಜನಗರದಲ್ಲಿ 30% ಮತದಾನ ಮಾಡಿದ್ದಾರೆ ಅನ್ನೋದು ದೊಡ್ಡ ದೊಡ್ಡ ನಗರಗಳಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಬಹಳ ಬಿರುಸಾಗಿ ನಡೀತಾ ಇದೆ ಅನ್ನೋದಕ್ಕೆ ಇದು ಕೂಡ ಇನ್ನೊಂದು ಉದಾಹರಣೆ. ಕರೆಕ್ಟ್. ಅಂದ್ರೆ ವೀಕೆಂಡ್ ಅಲ್ಲಿ ಮೋಜು ಮಸ್ತಿ ಇಲ್ಲ, ನಾವು ಮತದಾನ ಮಾಡ್ತೀವಿ ಅಂತ ಬೆಂಗಳೂರವರು ಎಸ್ಪೆಷಲಿ ಬಂದಿರೋದು ಒಂದು ಗಮನಾರ್ಹ ಬೆಳವಣಿಗೆ. ಒಂದು ಮಾತೇನಿದೆ, ಎಲ್ಲ ಇದು ರಜಾ ಕೊಟ್ಟಿರೋದ್ರಿಂದ ಅಲ್ಲಿ ಇಲ್ಲಿ ಹೋಗ್ತಾರೆ ಅಂತ ಇಲ್ಲ, ಮತದಾನ ಮಾಡುವವರು ಇದ್ದಾರೆ ಮತ್ತು ರಜಾ ಕೊಡದೇ ಇದ್ರು ಎಲ್ಲೋ ಹೋಗೋರು ಅವರು ಇದ್ದೇ ಇರ್ತಾರೆ. ಕರೆಕ್ಟ್.